ಆ ಜಿಲ್ಲೆ ಗೃಹ ಸಚಿವರ ತವರು ಜಿಲ್ಲೆ. ಕಳೆದ ವಾರವಷ್ಟೇ ಪೋಕ್ಸೋ ಕೇಸ್ ಆರೋಪಿ ಠಾಣೆಯಿಂದ ಎಸ್ಕೇಪ್ ಆಗಿದ್ದ. ಇದು ಪೊಲೀಸ್ ಇಲಾಖೆಗೂ ಮುಜುಗರ ತಂದಿಟ್ಟಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಮಹಾ ನಿರ್ಲಕ್ಷ್ಯದ ಪರಮಾವಧಿ ಕಂಡುಬಂದಿದೆ. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳು ರಿಯಲ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್. ಬ್ಯಾರೆಕ್ನ ಕಂಬಿ ಮುರಿದು ಕಾಂಪೌಂಡ್ ಹಾರಿ ಪರಾರಿ. ಒಂದಿಲ್ಲೊಂದು ಕುಖ್ಯಾತಿಗೆ ಹೆಸರಾಗ್ತಿದ್ದ ಕಲಬುರಗಿ ಕೇಂದ್ರ ಕಾರಾಗೃಹ ಇದೀಗ ಮತ್ತೊಮ್ಮೆ ನಿರ್ಲಕ್ಷ್ಯದ ಸುದ್ದಿಯಲ್ಲಿದೆ. ಟೈಟ್ ಸೆಕ್ಯೂರಿಟಿ ನಡುವೆಯೂ ನಿನ್ನೆ ಮಧ್ಯರಾತ್ರಿ 3 ಗಂಟೆ ಹೊತ್ತಲ್ಲಿ 3 ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಮುಸ್ತಾನ್, ಸಂತೋಷ್, ಸಾಗರ್ ಬ್ಯಾರಕ್ನ ಕಂಬಿಗಳನ್ನ ಕಟ್ ಮಾಡಿ ಬಳಿಕ ಅವರ ಬಟ್ಟೆಗಳನ್ನೇ ಹಗ್ಗದ ರೀತಿ ಕಟ್ಟಿ ಜೈಲಿನ ಕಾಂಪೌಂಡ್ ಅನ್ನ ಜಿಗಿದು ಪರಾರಿಯಾಗಿದ್ದಾರೆ. ಟಿವಿ9 ವರದಿ ಬೆನ್ನಲ್ಲೇ ಜೈಲಿಗೆ ಅಧಿಕಾರಿಗಳು ದೌಡು. ಕೈದಿಗಳು ಪರಾರಿಯಾಗಿದ್ದರ ಬಗ್ಗೆ ಹಲವು ಸಂಶಯಗಳು ಶುರುವಾಗಿವೆ. ಜೈಲು ಸಿಬ್ಬಂದಿ ಸಹಾಯದಿಂದಲೇ ಎಸ್ಕೇಪ್ ಆದ್ರ ಅನ್ನೋ ಅನುಮಾನ ಕೂಡ ಹುಟ್ಟಿದೆ. ಈ ಬಗ್ಗೆ ಟಿವಿ9 ವರದಿ ಮಾಡಿದ್ದೇ ತಡ. ಅಲರ್ಟ್ ಆದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಖುದ್ದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ತಡರಾತ್ರಿ 3 ಸಜಾ ಬಂದಿಗಳು ಎಸ್ಕೇಪ್ ಆದಂಥ ಕೇಸ್ ಸದ್ಯ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಪಾಟ್ನಲ್ಲಿರ್ತಕ್ಕಂಥದ್ದು ಏನು ಕಲಬುರಗಿ ಸೆಂಟ್ರಲ್ ಜೈಲ್ ಇದೆ, ಸೆಂಟ್ರಲ್ ಜೈಲಿನ ಎಡಭಾಗದಲ್ಲಿರ್ತಕ್ಕಂಥ ಏನು ಕಂಪೌಂಡ್ ಗೋಡೆ ಏನಿದೆ, ಆ ಕಂಪೌಂಡ್ ಗೋಡೆಯನ್ನು ಹಾರಿ ಸದ್ಯ 3 ಏನು ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದಂಥ ಕೈದಿಗಳು ಸದ್ಯ ಎಸ್ಕೇಪ್ ಆಗಿರ್ತಕ್ಕಂಥದ್ದು. 10ಕ್ಕೂ ಹೆಚ್ಚು ಜೈಲು ಸಿಬ್ಬಂದಿ ತಲೆದಂಡ. ಕೈದಿಗಳ ಎಸ್ಕೇಪ್ ಪ್ರಕರಣ ಕಾರಾಗೃಹ ಇಲಾಖೆಯನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಕರ್ತವ್ಯ ನಿರ್ಲಕ್ಷ್ಯದ ಆರೋಪದಡಿ ಜೈಲು ಸೂಪರಿಂಟೆಂಡೆಂಟ್ ರಾಕೇಶ್ ಕಾಂಬ್ಳೆ ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿ ಅಮಾನತಿಗೆ ಸೂಚಿಸಲಾಗಿದೆ. ಸದ್ಯ ಡಿಸಿಪಿ ನೇತೃತ್ವದ ತಂಡ ಜೈಲಿಗೆ ಭೇಟಿ ನೀಡಿ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹ ಮಾಡಿದೆ. ಆರೋಪಿಗಳ ಬಂಧನಕ್ಕಾಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಒಟ್ಟು 4 ತಂಡಗಳನ್ನ ರಚನೆ ಮಾಡಿದ್ದಾರೆ. ತಪ್ಪಿಸಿಕೊಂಡು ಹೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರ ನೀಡ್ತಾ ಇದ್ದಾರೆ. ಕೈದಿಗಳ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ BY ವಿಜಯೇಂದ್ರ ಪ್ರಿಯಾಂಕರ್ಗೆ ಕಾಲೆಳೆದಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೇನೆ. ಮೇಲ್ನೋಟಕ್ಕೆ ಕೈದಿಗಳ ಪರಾರಿ ಏಕಾಏಕಿಯಾಗಿರುವ ಪ್ಲಾನ್ ಅಲ್ಲ. 2-3 ದಿನಗಳಿಂದ ಪ್ಲಾನ್ ಮಾಡಿಕೊಂಡಿರುವ ಶಂಕೆ ಇದೆ. ಎಸ್ಕೇಪ್ ಆಗೋಕೆ ಅಂತಾನೆ ಕಾರು ತರಿಸಿರುವ ಮಾಹಿತಿ ಇದೆ. ಕಾರ್ ಬಂದಿರೋದು ಕನ್ಫರ್ಮ್ ಆಗ್ತಿದ್ದಂತೆ ಓಡಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇನೇ ಇರಲಿ, ಬಿಗಿ ಭದ್ರತೆ ನಡುವೆ ಕೈದಿಗಳು ಹೀಗೆ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದು ನಿಜಕ್ಕೂ ವಿಪರ್ಯಾಸ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.